ಅಳ್ಳು ಮಾಡಲು ಮೊದಲಿಗೆ ಹಳ್ಳಿನ ಜೋಳವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದೆರಡು ಸರಿ ಚೆನ್ನಾಗಿ ತೊಳೆದುಕೊಳ್ಳಬೇಕು. ನೀರೆಲ್ಲ ತೆಗೆದುಬಿಟ್ಟು ಒಂದು ಬಟ್ಟೆಯಲ್ಲಿ ಆರಾಕಬೇಕು. ಅದು ಸುಮಾರು ಒಂದು 12 ಗಂಟೆಗಳ ಕಾಲ ಚೆನ್ನಾಗಿ ಒಣಗಬೇಕು. ನಾನು ನಿನ್ನೆ ರಾತ್ರಿ ಹಾಕಿದ್ದೆ, ಇವತ್ತು ರಾತ್ರಿ ಇದನ್ನು ಮಾಡ್ತಾಯಿದ್ದೀನಿ. ಒಂದು ದೊಡ್ಡ ಬಾಣಲಿ ಅಥವಾ ಕುಕ್ಕರು ಯಾವುದಾದ್ರೂ ತೊಗೋಬೋದು. ಅದು ಚೆನ್ನಾಗಿ ಕಾದ ನಂತರ ಈ ಥರ ಜೋಳನ ಆ್ಯಡ್ ಮಾಡಿಕೊಂಡು ಉರಿತಾ ಇರಬೇಕು. ಇದು ಎಷ್ಟು ದಪ್ಪ ಬಾಣಲಿ ಇದ್ದರೆ ಅಷ್ಟು ಚೆನ್ನಾಗಿ ಕೆಳಗೆ ಸೀದೋಗಲ್ಲ. ಸ್ಟೀಲಿಂದ ಮಾತ್ರ ಯಾವುದೇ ಕಾರಣಕ್ಕೂ ತೊಗೋಬೇಡಿ, ಅದು ತೆಳು ಇರುತ್ತೆ, ಬೇಗ ಸೀದೋಗ್ಬಿಡುತ್ತೆ. ಈ ಥರ ಉರಿತಾ ಇದ್ರೆಗಿನ ಹೀಟ್ ಹಾಕ್ತಾ ಹಾಕ್ತಾ ಒಂದೊಂದು ಜೋಳಗಳು ಈ ಥರ ಓಪನ್ ಆಗ್ತಾ ಹೋಗುತ್ತೆ. ಹಳ್ಳುಗಳು ಆಗಲೇ ಕಾಣ್ತಾ ಇದೆ ನೋಡಿ, ವೈಟು ಈ ಥರ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಯಾವಾಗ ಅದು ಜಾಸ್ತಿ ಚಟ ಚಟ ಅಂತ ಹೇಳಿಬಿಟ್ಟು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಅದನ್ನು ಮುಚ್ಚಿಬಿಡಬೇಕು. ಇಲ್ಲಾಂದರೆ ಹಳ್ಳಿನ ಮಳೆ ಸುರಿಮಳೆ ಆಗಿಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ಅದು ಯಾವುದೇ ರೀತಿ ಸಿಡಿಯೋದಿಲ್ಲ, ಅದರಲ್ಲೇ ಚೆನ್ನಾಗಿ ಚಿಕ್ಕ ಪಾಪ್ಕಾರ್ನ್ ಅಂತಲೂ ಹೇಳ್ಬೋದು. ಇವಾಗ ನೋಡಿ ಚೆನ್ನಾಗಿ ಸ್ಪ್ರೆಡ್ ಆಗ್ತಾಯಿದೆ. ಒಂದು ಸ್ವಲ್ಪ ತೆಗೆದ್ರೆ ಸಿಡಿದ್ಬಿಡುತ್ತೆ, ಅದಕ್ಕೆ ಮತ್ತೆ ಮುಚ್ಚುತ್ತಾ ಇದ್ದೀನಿ. ಇವಾಗ ಅದು ಚಟ್ ಅನ್ನೋದು ಕಡಿಮೆಯಾಗಿದೆ, ಎಲ್ಲ ಹಳ್ಳು ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಇವಾಗ ರೆಡಿಯಾಗಿದೆ. ಒಲೆ ಆಫ್ ಮಾಡಿಕೊಂಡು ಇದನ್ನು ಒಂದು ಬಟ್ಟೆ ಮೇಲೆ ನಾನು ಎಲ್ಲದನ್ನು ಈ ಥರ ಹುರಿದ್ಬಿಟ್ಟು ಹಾಕೋತಾ ಹೋಗ್ತಾ ಇದ್ದೀನಿ. ಇದನ್ನು ಮತ್ತೆ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಮಾಮೂಲು ಜೋಳದ್ದು ನಾವು ರೊಟ್ಟಿ ಮಾಡ್ತೀವಲ್ಲ, ಅದರಿಂದ ನಾವು ಮಾಡ್ಕೋಬೋದು. ಇದರಷ್ಟು ಮೃದುವಾಗಿ ಅದು ಬರೋಲ್ಲ. ಇದು ಚೆನ್ನಾಗಿ ಹಳ್ಳಿನ ಜೋಳದಿಂದ ಮಾಡೋದ್ರಿಂದ ಚೆನ್ನಾಗಿ ಮೃದುವಾಗಿ ಟೇಸ್ಟಿಯಾಗಿರೋದು ಬರುತ್ತೆ. ಇದನ್ನು ಚೆನ್ನಾಗಿ ಹುರಿದು ನಾವು ಒಂದು ಕವರಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋಬೋದು. ಹಳ್ಳಿನ ಜೋಳ ಹಿಂದಕ್ಕೆ ಬಂದಿರುತ್ತಲ್ವ, ಅದರಿಂದ ನಾವು ಉಪ್ಪಿಟ್ಟು ಮಾಡ್ಕೋಬೋದು, ಉಂಡೆಗಳನ್ನಾದರೂ ಮಾಡ್ಕೋಬೋದು, ಸ್ವೀಟ್ ಮಾಡ್ಕೋಬೋದು, ಖಾರ ಮಾಡ್ಕೋಬೋದು. ಹಳ್ಳನ್ನ ಈ ಥರ ಹುರಿದು ನಾವು ಒಂದು ಕವರಲ್ಲಿ ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅದರಿಂದ ಹಳ್ಳಿನ ಚುಡುವ ಮಾಡ್ಕೋಬೋದು. ಹಳ್ಳನ್ನು ಕಡಲೆಪುಡಿ ಹಾಕ್ಬಿಟ್ಟು ಕಲಸಿ ಆ ಥರ ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಕೋಬೋದು. ಸುಮಾರು ಐಟಮ್ಗಳನ್ನ ಹಳ್ಳಿನ ಜೋಳದಿಂದ ನಾವು ಮಾಡ್ಕೋಬೋದು. ಇವಾಗ ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ನನ್ನ ಕಣ್ಣೇ ಬೀಳುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಕೆಳಗಡೆ ಜೋಳ ತುಂಬ ಉಳಿದ್ಬಿಟ್ಟು ವೇಸ್ಟ್ ಆಗ್ತಾಯಿಲ್ಲ. ಇವಾಗ ಇದನ್ನು ಒಂದು ಮರದ ಸಹಾಯದಿಂದ ನಾವು ಈ ಥರ ಅಳ್ಳಾಡಿಸ್ತಾ ಇದ್ರೆಗಿನ ಮುಂದೆ ಎಲ್ಲ ಚೆನ್ನಾಗಿ ದಪ್ಪ ದಪ್ಪ ಇರೋದೆಲ್ಲ ಬರುತ್ತೆ. ಅದನ್ನು ಖಾರದ ಐಟಮ್ಗಳಿಗೆ ಅಥವಾ ಹಳ್ಳಿನ ಉಂಡೆ ಪಾಕದಿಂದ ಮಾಡ್ತಾರೆ, ಅದಕ್ಕೂ ಯೂಸ್ ಮಾಡ್ಕೋಬೋದು. ಹಾಗಂತ ಕೆಳಗೆ ಹಿಂದೆ ಬಂದಿರೋದನ್ನು ವೇಸ್ಟ್ ಆಗುತ್ತೆ ಅಂತಲ್ಲ, ಅದನ್ನೆಲ್ಲ ಮಿಕ್ಸಿ ಮಾಡಿಟ್ಕೊಂಡ್ರೆ ಅದರಲ್ಲಿ ಉಂಡೆ ಮಾಡ್ಕೋಬೋದು. ಅಥವಾ ಉಪ್ಪಿಟ್ಟು, ಹಳ್ಳಿನ ಜೋಳದ ಉಪ್ಪಿಟ್ಟು ಅಂತಲೇ ಕರಿತೀವಿ, ಅದಕ್ಕಾದರೂ ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ತುಂಬ ವೆರೈಟೀಸನ್ನು ಮಾಡಿಟ್ಕೋಬೋದು. ಇವಾಗ ನೋಡಿ, ಹಿಂದೆ ಜೋಳ ಬೇರೆದಕ್ಕೆ ಯೂಸ್ ಮಾಡ್ಕೋಬೋದು. ಇವಾಗ ರುಚಿ ಹಳ್ಳಿನ ಜೋಳ ರೆಡಿಯಾಗಿದೆ. ಈ ಥರ ನಾನು ಕವರಲ್ಲಿ ಹಾಕ್ಕೊಂಡು ಗಂಟು ಕಟ್ಟಿಟ್ಕೊತೀನಿ. ಇದಕ್ಕೆ ನಾನು ಯಾವ ಥರ ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು. ಈ ಜೋಳನ ಮಿಕ್ಸಿ ಮಾಡಿಟ್ಕೊಂಡ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ 2 in 1 ಯೂಸ್ ಆಗುತ್ತೆ.